ಬೆಳಗಾವಿಯಲ್ಲಿದ್ದರೂ ಸುದ್ದಿ ಆಗ್ತೀರಾ, ಬೆಂಗಳೂರಿಗೆ ಬಂದರೂ ಸುದ್ದಿ ಆಗ್ತಿರಲ್ಲ ಸರ್? ಅದು ರಾಜಕಾರಣಿ ಅಂದರೆ ಸುದ್ದಿನೇ ಅದು. ಈಗ ಚರ್ಚೆ ಆಗ್ತಾ ಇರುವಂಥದ್ದು ಹೆಚ್ಚು ಮುಖ್ಯಮಂತ್ರಿ ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ, ಇದು ನಿಮ್ಮ ಪಕ್ಷಕ್ಕೆ ಮಾರಕ ಆಗ್ತಾ ಇಲ್ವಂತ, ಸಂಘಟನೆಗೆ ಮಾರಕ ಆಗ್ತಾ ಇಲ್ವಂತ? ಇಲ್ಲ, ಅದು ನಾವು ವಿದಿನ್ ದಿ ಪಾರ್ಟಿಯಲ್ಲಿ ಚರ್ಚೆ ನಡೀತಾ ಇತ್ತು. ಒಂದು ವೇಳೆ ಮುಖ್ಯಮಂತ್ರಿಯವರನ್ನು ಇಲ್ಲವೇ KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡುವಂಥ ಒಂದು ಸನ್ನಿವೇಶ ಬಂದರೆ ಆ ಸಂದರ್ಭದಲ್ಲಿ ಶಾಸಕರುಗಳು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಮುಖ್ಯವಾಗುತ್ತೋ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಭಿಪ್ರಾಯ ಮುಖ್ಯವಾಗುತ್ತೋ? ಅವ್ರು ನಿರ್ಧಾರ ಮಾಡಬೇಕು. ಹೊಸ ವರ್ಷ ಆರಂಭವಾಗಿ ಇನ್ನೂ ಕೆಲ ದಿನಗಳು ಅಷ್ಟೇ ಆಗಿದೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದು ಕಡೆ ಆಡಳಿತಾರೂಢ ಪಕ್ಷವಾಗಿರುವಂತಹ ಕಾಂಗ್ರೆಸ್ಸಲ್ಲೂ ಕೂಡ ಒಂದಷ್ಟು ಡಿನ್ನರ್ ಪೊಲಿಟಿಕ್ಸ್ ಅನ್ನುವಂಥ ಒಂದು ಚರ್ಚೆಗಳು ಆರಂಭ ಆಗಿದೆ. ಅದೇ ರೀತಿ ವಿರೋಧ ಪಕ್ಷದಲ್ಲೂ ಕೂಡ ವಿರೋಧ ಪಕ್ಷದಲ್ಲೇ ಎರಡೆರಡು ವಿರೋಧ ಪಕ್ಷಗಳು ಉಟ್ಕೊಂಡಿರುವಂಥ ಒಂದು ಪರಿಸ್ಥಿತಿ, ಎಂದೂ ಇಲ್ಲದ BJPಯ ಪರಿಸ್ಥಿತಿ ಇವತ್ತು ಬಂದಿದೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂಥ ಒಂದು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಸರ್, ನೀವು ಬೆಳಗಾವಿಯಲ್ಲಿದ್ದರೂ ಸುದ್ದಿ ಆಗ್ತೀರಾ, ಬೆಂಗಳೂರಿಗೆ ಬಂದರೂ ಸುದ್ದಿ ಆಗ್ತಿರಲ್ಲ ಸರ್? ಏನಿಲ್ಲ ಅಂಥದ್ದೇನಿಲ್ಲ, ಅದು ಸುದ್ದಿ ಆಗುವಂಥದ್ದು. ರಾಜಕಾರಣಿ ಅಂದರೆ ಸುದ್ದಿನೇ ಅದು. 4 ಜನ ಕೂಡಿದ್ರೆ ಅದು ಸುದ್ದಿ ಆಗೇ ಆಗ್ತದೆ. ಸೊ ಇತ್ತೀಚಿನ ಊಟದ ಸಮಯದಲ್ಲಿ ಸೇರಿದಂಥದ್ದು ಸುದ್ದಿ ಆಗಿದೆ. ಸೊ ಅದಕ್ಕೇನು ಮಾಡಲಿಕ್ಕಾಗಲ್ಲ, ಯಾಕೆ ರಾಜಕೀಯ ಇವೆಲ್ಲ ಸಹಜವಾಗಿ ನಡೀತಾನೆ ಇರ್ತದೆ. ಸೊ ಇದೆಲ್ಲ ಸ್ವಾಭಾವಿಕ, ಸಹಜ. ತಮ್ಮ ನಿವಾಸದಲ್ಲಿ ಸಭೆ ಆದ ಬಳಿಕ ನಿನ್ನೆ ಅಧಿಕೃತವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಇವತ್ತು ಸಂಜೆ ಎಲ್ಲರನ್ನೂ ಕೂಡ ಊಟಕ್ಕೆ ಆಹ್ವಾನ ಮಾಡಿದರು. ಒಂದಷ್ಟು ಸುದ್ದಿ ಆದ ಬಳಿಕ ದೆಹಲಿಯಿಂದ ಕರೆ ಬಂದು ಮುಂದೂಡಿಕೆ ಆಯಿತು ಅನ್ನುವಂಥ ಒಂದು ಹೇಳಿಕೆಯನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ಸರ್. ಅದೇ ಬಹುಶಃ ಅಲ್ಲಿಂದ ಏನೋ ಮುಂದೂಡಿರ್ಬೋದು, ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಬಹುಶಃ ಇನ್ನೊಂದು ಸಲ ನಿಗದಿ ಮಾಡ್ಬೋದು. ಸೊ ಹೈಕಮಾಂಡ್ ಪರ್ಮಿಷನ್ ತೊಗೊಂಡು ಸೊ ಮಾಡೋಣ, ಏನಂತ ಆತುರತೆ ಏನಿಲ್ಲ, ನಿಧಾನವಾಗಿ ಮಾಡೋಣ ಸರ್. ರಾಜಕಾರಣಿಗಳು ಸಹಜವಾಗಿ ಊಟಕ್ಕೆ ಸೇರಿದಂಥ ಒಂದು ಸಂದರ್ಭದಲ್ಲಿ ಕೇವಲ ಊಟ ಅಷ್ಟೇ ಮಾಡೋದಿಲ್ಲ, ಸಹಜವಾಗಿ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀರಾ. ಮೊನ್ನೆ ತಮ್ಮ ನಿವಾಸದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಭಾಗವಹಿಸಿದರು. ಇದು ಕೂಡ ಚರ್ಚೆಗೆ ಕಾರಣ ಆಗಿದೆ. ಎಲ್ಲ ಒಂದು ಕಡೆ ಕೆಲ ಶಾಸಕರು ಹೇಳ್ತಾ ಇರುವಂಥದ್ದು ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು ಅಂತ, ಕೆಲ ಶಾಸಕರು ಹೇಳ್ತಾರೆ KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ. ಏನು ನಿಮ್ಮ ಮೊನ್ನೆ ನಿಮ್ಮ ನಿವಾಸದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಅಜೆಂಡಾ ಏನಿತ್ತು ಅಂತ? ಅಜೆಂಡಾ ಯಾವುದೇ ಇಲ್ಲವೇ ಇಲ್ಲ, ಅಜೆಂಡಾ ಅಂತ ಇಲ್ಲವೇ ಇಲ್ಲ. ಅಜೆಂಡಾ ಇಲ್ಲದೆ ಕೂಡಿರುವಂಥ ಒಂದು ಸಭೆ ಅದು. ಬಂದಾಗ ನೀವು ಹೇಳ್ದಂಗೆ ಸಹಜವಾಗಿ ರಾಜಕೀಯ ಅಂತೆ ಆಗು ಹೋಗು, ಮುಂದೇನು ಆಗಬೇಕು, ಈಗೇನಾಗಿದೆ ಅಂತ ಚರ್ಚೆ ಆಗಿ ಸ್ವಾಭಾವಿಕ ಆಗೇ ಆಗ್ತದೆ. ಸೊ ಅದರಿಂದ ಪಕ್ಷಕ್ಕೆ ಯಾವುದೇ ತೊಂದರೆ ಇಲ್ಲ, ಯಾಕೆ ವಿದಿನ್ ದಿ ಪಾರ್ಟಿ ಚರ್ಚೆ ಅದು ಮಾಡಲೇಬೇಕಾಗ್ತದೆ. ಯಾಕೆಂದರೆ ಮುಂದೆ ಹೆಂಗೆ ಆಗಬೇಕು, ಮತ್ತೆ ಸರ್ಕಾರ ಬರಬೇಕು, ಚಾಲೆಂಜ್ ಅದು. ಈ ಸಾರಿ ಯಾಗೋ ಬಂದಿದ್ದೀವಿ ನಾವು 23ರಲ್ಲಿ, 28ರಲ್ಲಿ ನಮ್ಮದು ನಿಜವಾದ ಗೆಲುವು, ಆವಾಗ ಬಂದ್ರೆ ಗೆಲುವು. ಸೊ ಆ ನಿಟ್ಟಿನಲ್ಲಿ ಹೆಚ್ಚು ನಾವು ಗಂಭೀರವಾಗಿ ಚರ್ಚೆ ಮಾಡುವಂಥದ್ದು. ಇದು ಕೂಡಿದಾಗ ಸ್ವಾಭಾವಿಕವಾಗಿ ನಾವೇ ಕೂಡಲಿ, ಬೇರೆ ಯಾರೇ ಕೂಡ ಈ ವಿಷಯದಲ್ಲಿ ಚರ್ಚೆ ಆಗೇ ಆಗ್ತದೆ ಸರ್. ಮುಖ್ಯಮಂತ್ರಿ ವಿಚಾರದಲ್ಲಿ ಕೆಲ ಶಾಸಕರು, ಕೆಲ ನಾಯಕರುಗಳು ಹೇಳ್ತಾ ಇರೋದು ಪೂರ್ಣಾವಧಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತಾರೆ. ಕೆಲವರು ಹೇಳುವಂಥದ್ದು, ಅವರು ಆಪ್ತ ಬಣದಲ್ಲಿ ಹೇಳುವಂಥದ್ದು ಅಲ್ಪ ಅಂದರೆ 50-50 ಫಾರ್ಮಲ್ ಆಗಿದೆ, 2.5 ವರ್ಷ ಅವರು 2.5 ವರ್ಷ, ಈ ಥರದ್ದು ಬೆಳವಣಿಗೆ ಆಗಿದೆ ಅಂತ ತಮ್ಗೆ ಅನಿಸುತ್ತಾ? ತಮಗೇನಾದರೂ ಮಾಹಿತಿ ಇದೆಯಾ? ಇಲ್ಲ, ನಾವು ಸಾಕಷ್ಟು ಸಾರಿ ಅದ್ರ ಬಗ್ಗೆ ಕೇಳಿದ್ವಿ, ಚರ್ಚೆ ಆಗಿದ್ದೀವಿ. ಆ ರೀತಿ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಕೂಡ ಅನಾವಶ್ಯಕ, ಅದ್ರದ್ದು ಅವಶ್ಯಕತೆಯೂ ಈಗಿಲ್ಲ. CM ಇದ್ದಾರೆ, ಸರ್ಕಾರ ನಡೀತಾ ಇದೆ. ಸೊ ಅಂಥ ಸನ್ನಿವೇಶ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ನೀವು ಯಶಸ್ವಿಯಾಗಿ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರಿ. ಅದರ ಫಲಾನುಭವಿಗಳು ಕೂಡ ಭಾಳಷ್ಟು ಜನ ಇದ್ದಾರೆ. ಆದರೆ ರಾಜ್ಯದಲ್ಲಿ ನೀವು ಕೊಟ್ಟಂತಹ ಗ್ಯಾರಂಟಿಗಳಿಗಿಂತಲೂ ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಹೆಚ್ಚು ಮುಖ್ಯಮಂತ್ರಿ ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ, ಇದು ನಿಮ್ಮ ಪಕ್ಷಕ್ಕೆ ಮಾರಕ ಆಗ್ತಾ ಇಲ್ವಂತ, ಸಂಘಟನೆಗೆ ಮಾರಕ ಆಗ್ತಾ ಇಲ್ವಂತ? ಇಲ್ಲ, ಅದು ನಾವು ವಿದಿನ್ ದಿ ಪಾರ್ಟಿಯಲ್ಲಿ ಚರ್ಚೆ ನಡೀತಾ ಇದೆ. ಇದರಿಂದ ಏನು ಮಾರಕ ಆಗೋಲ್ಲ. ನಮ್ಮ ಕಾರ್ಯಕರ್ತರು ಸದೃಢವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ, ಪಕ್ಷದ ಪರ ಕೆಲಸ ಮಾಡ್ತಾರೆ. ಇಂಥ ಘಟನೆಗಳು ಚರ್ಚೆ ಬಂದಾಗ ಏನು ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಅದರಿಂದ ಪಾರ್ಟಿಗೆ ನಷ್ಟ ಆಗುತ್ತೆ ಅನ್ನೋದು ಕಷ್ಟ. ಯಾಕಂದರೆ ಇದೆಲ್ಲ ನಮ್ಮ ಆಂತರಿಕ ವಿಚಾರ, ಚರ್ಚೆ ಮಾಡಲೇಬೇಕಾಗತ್ತೆ, ಮಾಡ್ತೀವಿ ಅಷ್ಟೇ. KPCC ಅಧ್ಯಕ್ಷರ ಅವಧಿ ಮುಗಿದೋಗಿ ಈಗಾಗಲೇ 1.5 ವರ್ಷ ಕಂಪ್ಲೀಟ್ ಆಯಿತು ಸರ್. ಈಗೇನು KPCC ಅಧ್ಯಕ್ಷರು ಬದಲಾವಣೆ ಆಗಬೇಕಾ ಇಲ್ಲ DK ಶಿವಕುಮಾರ್ ಅವರೇ ಮುಂದುವರಿಬೇಕಾ? ಅದು ಹೈಕಮಾಂಡ್ ನಿರ್ಧಾರ ಮಾಡಿ, ನಾವು ನಿರ್ಧಾರ ಮಾಡೋದಿಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರದನ್ನು ತೆಗೆದುಕೊಳ್ಳುವಂಥ ಶಕ್ತಿ ಅವ್ರಿಗಿದೆ, ನಮಗಿಲ್ಲ. ಸೊ ಅವ್ರೇನು ಹೇಳ್ತಾರೆ ಪಕ್ಷಕ್ಕೆ ಹೇಳಬೇಕಷ್ಟೆ.
ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಮಹದೇವಪ್ಪ ಅವರು ಕೇಳಿದ್ರೆ ಸಾಕು ಮತ್ತೊಂದು ಬಣದವರು ಬೇರೆ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಾರೆ, ಏನಿದು ಅಂತ. ಹೇಳಿಕೆ ಕೊಡೋದು ನಾವು ಇದೇನಿದೆ ಪಾರ್ಟಿಯಲ್ಲಿದ್ದೀವಿ. ಸೊ ಹೀಗಾಗಿ ಅದಕ್ಕೆ ಬೇರೆ ರೀತಿಯಿಂದ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ವಿದಿನ್ ದಿ ಪಾರ್ಟಿ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರ ರೇಸಲ್ಲಿದ್ದಾರೆ, ಮುಖ್ಯಮಂತ್ರಿ ರೇಸಲ್ಲಿದ್ದಾರೆ. ಒಂದು ವೇಳೆ ಬದಲಾವಣೆ ಆಗಿದ್ದೇ ಆದರೆ ಇಲ್ಲ ನೋಡಿ, ಎರಡೂ ಇಲ್ಲ ಅಂತ ಹೇಳಿದ್ವಿ ನಾವು. ಎರಡೂ ಸ್ಪಷ್ಟಪಡಿಸಿದ್ವಿ. ಎರಡಕ್ಕೂ ಇಲ್ಲ. ಪಕ್ಷ ಸಂಘಟನೆ ಮಾಡ್ತೀವಿ, ನಮ್ಮ ಇಲಾಖೆ ನಿಭಾಯಿಸ್ತಾ ಇದ್ದೀವಿ. ಈಗಾಗಲೇ ಹೇಳಿದ್ವಿ, ಎರಡೂ ಕೂಡ ನಾವು ಪಾಲ್ದಾರಲ್ಲ ಅಥವಾ ಬೇಡಿಕೆ ಇಟ್ಟಿಲ್ಲ ಅಂತ ಹೇಳಿದ್ದೀನಿ. ಔತಣಕೂಟ ಅಂತ ಸೇರ್ತಾ ಇರುವಂತಹ ಸಭೆಗಳಲ್ಲಿ ಸರ್, ಹಾಗಾದರೆ ನಾಯಕತ್ವ ಬದಲಾವಣೆ ಚರ್ಚೆಗಳು ಆಗ್ತಾ ಇಲ್ಲ, ಕೇವಲ ಸಂಘಟನೆ ಬಗ್ಗೆ ಮಾತ್ರ ಚರ್ಚೆ ಆಗ್ತಿದೆ. ಸಂಘಟನೆ ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ಇದೆ ವಿರೋಧ ಪಕ್ಷದವರು. ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಜನರಿಗೆ ಮುಟ್ಟಿಸ್ಬೇಕು. ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಅನ್ನೋದು ಒಂದು ಕೂಗಿದೆ, ಅದು ಕೂಡ ಜನರಿಗೆ ಮುಟ್ಟಿಸುವಂಥ ಪ್ರಯತ್ನ ಆಗಬೇಕು. ಡೆವಲಪ್ಮೆಂಟ್ ಆಗ್ತಾಯಿದೆ, ಅದನ್ನು ಮುಟ್ಟಿಸುವಂಥ ಕುರಿತು ಚರ್ಚೆ ಅಂಥ ವಿಷಯಗಳಾಗಿದೆ. ಯಾವಾಗಲೂ ಕೂಡ ಸರ್ಕಾರಕ್ಕೆ ಭಾಳಷ್ಟು ಸಮಸ್ಯೆ ಆಗುವಂಥದ್ದು ವಿಪಕ್ಷಗಳಿಂದ. ಆದರೆ ಈ ಬಾರಿ ವಿಪಕ್ಷಗಳಲ್ಲಿ ಇರುವಂತಹ ಬಣ ರಾಜಕೀಯದಿಂದ, ಅದರಲ್ಲಿ ರಾಷ್ಟ್ರೀಯ ಪಕ್ಷವಾಗಿರುವಂತಹ BJPಯಲ್ಲಿರುವಂತಹ ಯತ್ನಾಳ್ ಬಣ, ವಿಜೇಂದ್ರ ಬಣ, ಮತ್ತೊಂದು ಬಣ, ಮೂರು ಬಣಗಳಾಗಿರೋದ್ರಿಂದ ಸಹಜವಾಗಿ ಆಡಳಿತಾರೂಢ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಅನುಕೂಲ ಆಗಿದೆ. ಆ ಅನುಕೂಲವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಒಂದು ಕೆಲಸ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮಾಡ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಏನು? ಯಾಕೆ ಮಾಡ್ಕೊಳ್ತಾ ಇದ್ದಿಲ್ಲ? ಮಾಡ್ಕೊಳ್ಳೋದ್ರಿಂದ ನಾವು 3 ಉಪಚುನಾವಣೆ ಗೆದ್ದಿದ್ದೀವಿ. ನಮ್ಮದು ಒಂದಿತ್ತು, ಈ 2 ಅವ್ರದ್ದು ಇದ್ರೂ ಕೂಡ ನಾವು ಇವತ್ತು ಗೆದ್ದಿದ್ದೀವಿ. ಅಂದರೆ ಒಕ್ಕಟ್ಟಾಗಿದ್ದೀವಿ, ಎಲ್ಲರೂ ಒಟ್ಟಿಗಿದ್ದು ಅನ್ನೋದು ಸಂಕೇತ. ಆ ರೀತಿ ನಮ್ಮ ಜಗಳದಿಂದ ನಮಗೆ ನಷ್ಟ ಆಗಿದೆ ಅನ್ನೋದು ಸುಳ್ಳು. ಯಾಕಂದರೆ ಈ 3 ಚುನಾವಣೆ ಸಾಕ್ಷಿ. ನೇರವಾಗಿ ಒಂದು ಕ್ವಶನ್ ಕೇಳಿಬಿಡ್ತೀನಿ ಸರ್. ಒಂದು ವೇಳೆ ಮುಖ್ಯಮಂತ್ರಿಯವರನ್ನು ಇಲ್ಲವೇ KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡುವಂಥ ಒಂದು ಸನ್ನಿವೇಶ ಬಂದರೆ, ಆ ಸಂದರ್ಭದಲ್ಲಿ ಶಾಸಕರುಗಳು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಮುಖ್ಯವಾಗುತ್ತೋ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಭಿಪ್ರಾಯ ಮುಖ್ಯವಾಗುತ್ತೋ? ಅದು ಅವ್ರು ನಿರ್ಧಾರ ಮಾಡಬೇಕು. ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದು ನಿರ್ಧಾರ ಯಾವಾಗಲೂ ಹೈಕಮಾಂಡ್ ಮಾಡುತ್ತೆ. ಯಾವ ರೀತಿ, ಯಾಕಂದ್ರೆ ನಾವು 3-4 ಮುಖ್ಯಮಂತ್ರಿಗಳ ಆಯ್ಕೆಯನ್ನು ನೋಡಿದ್ದೀವಿ, ವಿಭಿನ್ನವಾಗಿ ಆಗಿರ್ತವೆ. ಸೊ ಅದು ಯಾವುದೇ ರೀತಿಯ ಸೂಚನೆ ಬಂದರೂ ಅದು ಹೈಕಮಾಂಡಿಂದ ಮಾತ್ರ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಲ್ಲರೂ. ಇದಿಷ್ಟು ಹಿರಿಯ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಒಂದು ಮಾತು. ಕ್ಯಾಮರಾಮ್ಯಾನ್ ಜೈ ಜೊತೆ ಮಾರುತಿ ಪಾವಗಡ, ಸಮಯ ನ್ಯೂಸ್, ಬೆಂಗಳೂರು.